ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬಕ್ಕಾಗಿ ಇಡೀ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಟಿಕೊಳ್ತಾ ಇದೆ. ಈವರೆಗೆ ಮುಸ್ಲಿಮರು ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಲಘುವಾಗಿ ತೆಗೆದುಕೊಳ್ಳಬಾರದು. ಒಂದು ವೇಳೆ ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಯ್ಕೆಗಳಿಲ್ಲ ಅಂತ ಕಾಂಗ್ರೆಸ್ ಭಾವಿಸೋದಾದರೆ ಅದು ತಪ್ಪು ಭಾವನೆ. ಮುಸ್ಲಿಮರಿಗೂ ಆಯ್ಕೆಗಳಿವೆ. ಕಾಂಗ್ರೆಸ್ಸಿನ ಇಂತಹ ಅಪಮಾನಗಳನ್ನು, ಅಗೌರವಗಳನ್ನು ಮುಸ್ಲಿಮರು ಸಹಿಸಿಕೊಳ್ಳೋದಿಲ್ಲ. ಕಾಂಗ್ರೆಸ್ ತನ್ನ ವರ್ತನೆಯನ್ನು ತಿದ್ದಿಕೊಳ್ಳದಿದ್ದರೆ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರೆ. ಇದು ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ವರಿಷ್ಠರಿಗೆ ಕರ್ನಾಟಕದ ಮುಸ್ಲಿಂ ಧಾರ್ಮಿಕ ಗುರುಗಳು ಕೊಟ್ಟಿರುವ ಎಚ್ಚರಿಕೆ. ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗಿದೆ. ಈಗ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳು ರಂಗಪ್ರವೇಶ ಮಾಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದ್ರು, ಮುಸ್ಲಿಂ ಧಾರ್ಮಿಕ ಮುಖಂಡರು ಯಾಕೆ ಸುಮ್ಮನಿದ್ದಾರೆ ಅಂತ ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇತ್ತು. ಬೇರೆ ಸಮುದಾಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರ ಸಮುದಾಯದ ಧಾರ್ಮಿಕ ಮುಖಂಡರು ತಕ್ಷಣ ಮಧ್ಯಪ್ರವೇಶ ಮಾಡಿ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡವನ್ನು ತರ್ತಾರೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಅಪಮಾನ ಮಾಡ್ತಾ ಇದ್ರು, ಮುಸ್ಲಿಂ ಉಲಮಗಳು ಯಾಕೆ ಮೌನವಾಗಿದ್ದಾರೆ ಅಂತ ಸಮುದಾಯ ಪ್ರಶ್ನೆ ಮಾಡ್ತಾ ಇತ್ತು. ಈ ವಿಚಾರದಲ್ಲಿ ಉಲಮಗಳು ಮಾತಾಡಬೇಕು, ಎಚ್ಚರಿಕೆ ಕೊಡಬೇಕು ಅಂತ ಮುಸ್ಲಿಂ ಸಮುದಾಯ ಆಗ್ರಹ ಮಾಡ್ತಾ ಇತ್ತು. ಇದೀಗ ಕರ್ನಾಟಕದ ಉಲಮಗಳು ಮೌನ ಮುರಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಮುಖಂಡರ ಮೇಲೆ ತೆಗೆದುಕೊಂಡ ಕ್ರಮವನ್ನ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಮುಸ್ಲಿಂ ಮುಖಂಡರ ಮೇಲೆ ಕ್ರಮ ತೆಗೆದುಕೊಂಡಿರುವುದನ್ನು ಖಂಡಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಸಿಗೆ ಪ್ರಶ್ನೆಗಳ ಸುರಿಮಲೆ ಸುರಿಸಿದ್ದಾರೆ. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಉಲಮಾ ಎ ಕರ್ನಾಟಕ ಸಂಘಟನೆ ಸುದ್ದಿಗೋಷ್ಠಿ ನಡೆಸಿತು. ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಮುಸ್ಲಿಂ ಧಾರ್ಮಿಕ ಗುರುಗಳು ಹಾಜರಿದ್ದರು. ಜಮಿಯತ್ ಉಲಮಾ ಹಿಂದ್ ರಾಜ್ಯಾಧ್ಯಕ್ಷ ಮುಫ್ತಿ ಇಫ್ತಿಕಾರ್ ಅಹ್ಮದ್ ಖಾಸ್ಮಿ, ಮರ್ಕಜ್ ಅಹ್ಲೆ ಸುನ್ನತ್ನ ಮೌಲಾನಾ ಖಾರಿ ಜುಲ್ಫಿಕರ್ ಅಹ್ಮದ್ ನೂರಿ, ಮುಸ್ಲಿಂ ವಿದ್ವಾಂಸ ಮೌಲಾನಾ ಝೈನುಲ್ ಆಬಿದೀನ್, ಮೌಲಾನಾ ಸೈಯದ್ ಶಬೀರ್ ಅಹ್ಮದ್ ನದ್ವಿ, ಮೌಲಾನಾ ಸೈಯದ್ ಆಸಿಮ್ ಅಬ್ದುಲ್ಲಾ ಸೇರಿದಂತೆ ಹಲವು ಪ್ರಮುಖ ಉಲಮಗಳು ಹಾಜರಿದ್ದರು. ಅದರಲ್ಲಿ ಮಾತನಾಡಿದ ಮುಫ್ತಿ ಇಫ್ತಿಕಾರ್ ಖಾಸ್ಮಿ ಅವರು, ಒಂದು ಕುಟುಂಬಕ್ಕಾಗಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ವಿರೋಧ ಕಟ್ಟಿಕೊಳ್ತಿರೋದು ಬೇಡ ಎಂಬ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗಿಂತ ಜನರೇ ದೊಡ್ಡ ಹೈಕಮಾಂಡ್ ಅಂತ ಕಾಂಗ್ರೆಸ್ಗೆ ನೆನಪಿಸಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಸಿಗೆ 90% ಮತ ಕೊಟ್ಟಿರುವ ಮುಸ್ಲಿಮರು ತಮ್ಮ ಹಕ್ಕುಗಳನ್ನು ಕೇಳೋದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಶೋಕಾಸ್ ನೋಟಿಸು ನೀಡದೆ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹ್ಮದ್ ಅವರ ಮೇಲೆ ಕಾಂಗ್ರೆಸ್ ನಿಯಮಬಾಹಿರವಾಗಿ ಕ್ರಮ ತೆಗೆದುಕೊಂಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಶಯದ ಮೇಲೆ ಮುಸ್ಲಿಂ ಮುಖಂಡರ ಮೇಲೆ ಕ್ರಮ ತೆಗೆದುಕೊಂಡಿರುವ ಕಾಂಗ್ರೆಸ್ ಈ ಹಿಂದೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯನ್ನ ಬಹಿರಂಗವಾಗಿ ಬೆಂಬಲಿಸಿದ್ದ ಶಾಮನೂರ್ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಜನತಾ ನ್ಯಾಯಾಲಯ ಎಲ್ಲವನ್ನೂ ಗಮನಿಸ್ತಾ ಇದೆ ಎಂಬ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಮರ ಈ ಅಸಮಾಧಾನ ನಿಮ್ಮ ಪಕ್ಷಕ್ಕೆ ಒಳ್ಳೆಯದಲ್ಲ ಅಂತ ಮೌಲಾನಾ ಖಾರಿ ಜುಲ್ಫಿಕರ್ ಅಹ್ಮದ್ ನೂರಿ ಅವರು ಕಾಂಗ್ರೆಸ್ ಅನ್ನ ಎಚ್ಚರಿಸಿದ್ದಾರೆ. ಇದೇ ಸ್ಥಿತಿ ಮುಂದುವರೆದ್ರೆ ಕಾಂಗ್ರೆಸ್ ಭವಿಷ್ಯ ಚೆನ್ನಾಗಿ ಇರಲ್ಲ ಅಂತಾನೂ ಕಿವಿ ಹಿಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹ್ಮದ್ ಅವರನ್ನ ಕಾಂಗ್ರೆಸ್ ಮನವೊಲಿಸಿ ಆಗಿರುವ ತಪ್ಪುಗಳನ್ನ ಸರಿಪಡಿಸಬೇಕು ಅಂತ ಸಲಹೆ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ತನ್ನ ವರ್ತನೆಯನ್ನ ಸರಿಪಡಿಸಿಕೊಳ್ಳದಿದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಬಂದಿರುವ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರುತ್ತೆ ಎಂಬ ಎಚ್ಚರಿಕೆಯನ್ನ ಮೌಲಾನಾ ಝೈನುಲ್ ಆಬಿದೀನ್ ನೀಡಿದ್ದಾರೆ. ಹೀಗೆ ಕಾಂಗ್ರೆಸ್ ಮೇಲೆ ಕರ್ನಾಟಕದ ಉಲೆಮಗಳು ಮಾತಿನ ಮಿಸೈಲ್ ಸುರಿಸಿದ್ದಾರೆ. ಅದರ ಜೊತೆ ಕಾಂಗ್ರೆಸ್ ವರಿಷ್ಠರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಸಂಬಂಧಿಸಿ ಈ ಹಿಂದೆ ಕಾಂಗ್ರೆಸ್ ಹೇಗೆ ನಡೆದುಕೊಂಡಿತ್ತು ಮತ್ತು ಈಗ ಹೇಗೆ ನಡೆದುಕೊಂಡಿದೆ ಅನ್ನೋದನ್ನ ಬಿಡಿಸಿ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ BY ವಿಜೇಂದ್ರನ್ನ ಶಾಮನೂರು ಶಿವಶಂಕರಪ್ಪ ಬೆಂಬಲಿಸಿದಾಗ ಅವರ ಮೇಲೆ ಕ್ರಮಗಳಾಗಿಲ್ಲ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹ್ಮದ್ ಸರಡಗಿ ಅವರನ್ನ ಸೋಲಿಸಿದವರ ಮೇಲೆ ಕ್ರಮಗಳಾಗಿಲ್ಲ. 2013ರಲ್ಲಿ ಹೆಬ್ಬಾಳ, ರಾಯಚೂರು ನಗರ, ಗಂಗಾವತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದವರ ಮೇಲೆ ಕ್ರಮಗಳಾಗಿಲ್ಲ. 2014ರಲ್ಲಿ ನಂದನ್ ನೀಲೇಕಣಿ ವಿರುದ್ಧ ಕೆಲಸ ಮಾಡಿದವರ ಮೇಲೆ ಕ್ರಮಗಳಾಗಿಲ್ಲ. 2014ರಲ್ಲಿ
ಕೃಷ್ಣ ಬೈರೇಗೌಡ ವಿರುದ್ಧ ಕೆಲಸ ಮಾಡಿದವರ ಮೇಲೆ ಕ್ರಮಗಳಾಗಿಲ್ಲ. ಯಾಕೆ ಆಗ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಈಗ ಯಾಕೆ ಕ್ಷಿಪ್ರವಾಗಿ ನಿಯಮಗಳನ್ನು ಮೀರಿ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನೋದು ಉಲೆಮಾಗಳ ಪ್ರಶ್ನೆಯಾಗಿದೆ. ಉಲೆಮಾಗಳ ಈ ಪ್ರಶ್ನೆಗಳಿಗೆ ಕೆಪಿಸಿಸಿ ಅಧ್ಯಕ್ಷರು ಉತ್ತರ ಕೊಡಬೇಕು, ಎಐಸಿಸಿ ಉಸ್ತುವಾರಿಗಳು ಉತ್ತರ ಕೊಡಬೇಕು, ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ನೀವು ಅವರ ಪ್ರಶ್ನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ, ಉಲೆಮಾಗಳ ಅಸಮಾಧಾನವನ್ನ ಕಡೆಗಣಿಸಿದರೆ, ಅವರ ಮನವಿಗಳಿಗೆ ಕಿವಿಗೊಡದಿದ್ರೆ ಇದು ಕಾಂಗ್ರೆಸ್ಸಿಗೆ ತುಂಬಾ ದುಬಾರಿ ಆಗ್ಬಹುದು. ಮುಸ್ಲಿಂ ಮುಖಂಡರನ್ನ ಕಡೆಗಣಿಸಿರುವ ಥರ ನೀವು ಉಲೆಮಾಗಳನ್ನ ಕಡೆಗಣಿಸಿದರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗ್ಬೋದು. ಆ ಪ್ರಜ್ಞೆ ಕಾಂಗ್ರೆಸ್ ವರಿಷ್ಠರಲ್ಲಿ ಇದ್ದಿದ್ರೆ ಒಳ್ಳೆಯದು. ಕರ್ನಾಟಕದ ಕಾಂಗ್ರೆಸ್ ವರಿಷ್ಠರು ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾಯಿತು. ಬಳಿಕ ಮುಸ್ಲಿಂ ಮುಖಂಡರ ತಲೆದಂಡ ಪಡೆದು ಅವರಿಗೂ ಅಪಮಾನ ಮಾಡಿದ್ದಾಯಿತು. ಅದರ ಜೊತೆ ಕರ್ನಾಟಕದ ಮುಸ್ಲಿಂ ಧಾರ್ಮಿಕ ಗುರುಗಳನ್ನು ಇವರು ಕಡೆಗಣಿಸಿರುವುದು ಇವತ್ತು ಬಹಿರಂಗ ಆಗಿದೆ. ಆ ವಿಚಾರವನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಉಲೆಮಾಗಳೇ ಬಹಿರಂಗಪಡಿಸಿದ್ದಾರೆ. ಅದೇನೆಂದ್ರೆ, ಉಪಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ಮಾರ್ಚ್ 20ರಂದು ಉಲೆಮಾಗಳ ನಿಯೋಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ರು. ಅವತ್ತೇ ರಾತ್ರಿ ಶಾಸಕ ರಿಜ್ವಾನ್ ಅರ್ಷದ್ ಮನೆಯಲ್ಲಿ ಉಲೆಮಾಗಳ ನಿಯೋಗ ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲರನ್ನ ಭೇಟಿಯಾಗಿ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಮನವಿ ಮಾಡಿದ್ರು. ನನ್ನ ನಂತರ ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅಂತ ಶಾಮನೂರ್ ಅವರೇ ಹೇಳಿದ್ದನ್ನ ಉಲೆಮಾಗಳು ಸುರ್ಜೇವಾಲರ ಗಮನಕ್ಕೆ ತಂದಿದ್ರು. ದಾವಣಗೆರೆ ದಕ್ಷಿಣದಲ್ಲಿ 80,000ಕ್ಕೂ ಅಧಿಕ ಮುಸ್ಲಿಂ ಮತಗಳು ಇರೋದ್ರಿಂದ ಸಹಜವಾದ ಸಾಮಾಜಿಕ ನ್ಯಾಯ ಪಾಲನೆ ಮಾಡಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕೆಂದು ಉಲೆಮಾಗಳ ನಿಯೋಗ ಸುರ್ಜೇವಾಲರಿಗೆ ಮನವಿ ಮಾಡಿತ್ತು. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷವಾದರೂ ಮುಸ್ಲಿಮರಿಗೆ ಸಂಬಂಧಿಸಿದ ವಿಚಾರದಲ್ಲಿ ಕೊಟ್ಟ ಮಾತನ್ನ ಪೂರೈಸಿಲ್ಲ ಎಂಬ ಅಸಮಾಧಾನವನ್ನ ಆ ಸಭೆಯಲ್ಲಿ ಉಲೆಮಾಗಳು ತೋಡ್ಕೊಂಡಿದ್ರು. ಹಿಜಾಬ್, 2B ಮೀಸಲಾತಿ, ಮತಾಂತರ ನಿಷೇಧ, ಜಾನುವಾರು ಹತ್ಯೆ ಕಾಯ್ದೆ ಮುಂತಾದ ವಿಷಯಗಳು ಬಗೆಹರಿದಿಲ್ಲ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ರು. ಉಲೆಮಾಗಳ ಮಾತನ್ನೆಲ್ಲ ಆಲಿಸಿದ್ದ ಸುರ್ಜೇವಾಲಾ ಎಲ್ಲವನ್ನ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಎಂದಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡೋದಾಗಿ ಭರವಸೆಯೂ ನೀಡಿದ್ರು. ಅವರ ಭರವಸೆಯಿಂದಾಗಿ ಟಿಕೆಟ್ ಮುಸ್ಲಿಮರಿಗೆ ಸಿಗುತ್ತೆ ಅಂತ ಉಲೆಮಾಗಳು ವಿಶ್ವಾಸದಲ್ಲಿದ್ರು. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಟಿಕೆಟ್ ಸಮರ್ಥ ಶಾಮನೂರ್ಗೆ ನೀಡಲಾಯಿತು. ಟಿಕೆಟ್ ಘೋಷಣೆಯಾದಾಗ ನಮಗೆ ಆಘಾತ ಆಯಿತು ಅಂತ ಉಲೆಮಾಗಳು ಇವತ್ತು ತಿಳಿಸಿದ್ದಾರೆ. ನಮ್ಮ ಮನವಿಗಳನ್ನ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತಾನೆ ಬರ್ತಿದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ ಜೊತೆ ಬಂಡೆಯಂತೆ ನಿಂತಿದ್ರು. ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಕಡೆಗಣಿಸ್ತಾ ಇರೋದು ಈಗ ಉಲೆಮಾಗಳ ಕಂಗಣ್ಣಿಗೆ ಗುರಿಯಾಗಿದೆ. ಹಾಗಾಗಿ ಅವರು ಇವತ್ತು ರಂಗಪ್ರವೇಶ ಮಾಡಿ ಕಾಂಗ್ರೆಸ್ಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಮರ ಬೆಂಬಲವನ್ನ ಲಘುವಾಗಿ ತೆಗೆದುಕೊಳ್ಳಬೇಡಿ ಅಂತ ವಾರ್ನ್ ಮಾಡಿದ್ದಾರೆ. ಕಾಂಗ್ರೆಸ್ ಹೀಗೆ ಮೇಲಿಂದ ಮೇಲೆ ಅವಮಾನ ಮಾಡ್ತಾ ಇದ್ರೆ, ಅಗೌರವ ತೋರಿಸ್ತಾ ಇದ್ರೆ ಅದನ್ನ ಸಹಿಸಿಕೊಳ್ಳಲು ನಾವು ರೆಡಿ ಇಲ್ಲ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ ಪರ್ಯಾಯ ಇಲ್ಲ ಎಂಬ ಭ್ರಮೆಯಲ್ಲಿ ಕಾಂಗ್ರೆಸ್ ಇರೋದು ಬೇಡ, ಮುಸ್ಲಿಮರಿಗೆ ಪರ್ಯಾಯ ಇದೆ ಅಂತ ಉಲೆಮಾಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಸರಿದಾಗ ಕಾಂಗ್ರೆಸ್ ಹೇಗೆ ನೆಲಕ್ಕಚ್ಚಿದೆ ಅನ್ನೋ ದೇಶದ ರಾಜಕೀಯ ಇತಿಹಾಸವನ್ನ ಉಲೆಮಾಗಳು ನೆನಪಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಈ ರೀತಿ ಅನ್ಯಾಯವಾಗ್ತಾ ಇದ್ರು ಖರ್ಗೆ ಅವರು ಯಾಕೆ ಮೌನವಾಗಿದ್ದಾರೆ ಅಂತಲೂ ಪ್ರಶ್ನಿಸಿದ್ದಾರೆ. ಮುಸ್ಲಿಂ ಧಾರ್ಮಿಕ ಗುರುಗಳ ಈ ಮಾತಿಗಾದರೂ ಕಾಂಗ್ರೆಸ್ ವರಿಷ್ಠರು ಕಿವಿಗೊಡ್ತಾರಾ ಅಂತ ನೋಡ್ಬೇಕಾಗಿದೆ. ಮುಸ್ಲಿಮರ ವಿಚಾರದಲ್ಲಿ ಆಗಿರುವ ಅನ್ಯಾಯಗಳಿಗೆ ನ್ಯಾಯ ಕೊಡ್ತಾರಾ, ಮಾಡಿರೋ ತಪ್ಪುಗಳನ್ನ ತಿದ್ದಿಕೊಳ್ತಾರಾ ಅಥವಾ ಮತ್ತದೇ ತಪ್ಪುಗಳನ್ನ ಪುನರಾವರ್ತನೆ ಮಾಡ್ತಾರಾ? ಆಯ್ಕೆ ಈಗ ಕಾಂಗ್ರೆಸ್ ಕೈಯಲ್ಲಿದೆ. ಉಲೆಮಾಗಳು ಪ್ರಶ್ನೆ ಮಾಡಿದಂತೆ ಕಾಂಗ್ರೆಸ್ಗೆ ಒಂದು ಕುಟುಂಬ ಮುಖ್ಯವಾ ಅಥವಾ ದೊಡ್ಡ ಮತ ಬ್ಯಾಂಕ್ ಮುಖ್ಯವಾ ಅನ್ನೋದನ್ನ ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಸರಿಪಡಿಸ್ಕೊಂಡ್ರೆ ಸರಿ, ಅದು ಬಿಟ್ಟು ಮಾಡಿದ್ದೇ ಸರಿ ಅಂತ ಮೀಸೆ ತಿರುಗಿಸಿದ್ರೆ ಅವರೇ ಅನುಭವಿಸ್ತಾರೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.